ಮಹಾಭಾರತ. ಯುಧಿಷ್ಠಿರನು ಸ್ತ್ರೀ ಕುಲಕ್ಕೆ ನೀಡಿದ ಶಾಪವಾದರೂ ಏನು? ಯುಧಿಷ್ಠಿರ ಯಾವಾಗಲೂ ಧರ್ಮ ಮಾರ್ಗವನ್ನು ಅನುಸರಿಸಿದವನು. ಅವನು ಎಂದಿಗೂ ಸುಳ್ಳನ್ನು ಹೇಳಿದವನಲ್ಲ, ಮೋಸ ಮಾಡಿದವನಲ್ಲ. ಆದರೆ ಕುಂತಿ ಮಾಡಿದ ತಪ್ಪಿನಿಂದಾಗಿ ಆತ ಸ್ತ್ರೀ ಕುಲವನ್ನೇ ಶಪಿಸುತ್ತಾನೆ. ಯುಧಿಷ್ಠಿರ ಶಾಪವನ್ನು ನೀಡುವುದಕ್ಕೆ ಕುಂತಿ ಮಾಡಿದ ತಪ್ಪು ಯಾವುದು? ಕುಂತಿ ಮಾಡಿದ ತಪ್ಪಿನ ಫಲವೇ ಇಂದಿಗೂ ಸ್ತ್ರೀಕುಲ ಅನುಭವಿಸುತ್ತಿದೆ. ಮಹಾಭಾರತದಲ್ಲಿ ಅಧರ್ಮದ ಮಾರ್ಗದಲ್ಲಿ ನಡೆದವರೇ ಹೆಚ್ಚು. ಅಂಥವರ ಮಧ್ಯೆ ಧರ್ಮವನ್ನು ಎತ್ತಿ ಹಿಡಿದವನು ಯುಧಿಷ್ಠಿರ. ಈತನು ಧರ್ಮರಾಜನೆಂದೇ ಪ್ರಸಿದ್ಧ. ಯುಧಿಷ್ಠಿರ ಯಾವಾಗಲೂ ಸತ್ಯ ಮತ್ತು ಧರ್ಮ ಮಾರ್ಗದಲ್ಲಿ ನಡೆದವನು. ಯಾವುದೇ ಕಾರಣಕ್ಕೂ ಅವನು ಅಧರ್ಮ, ಅಸತ್ಯದ ಮಾರ್ಗವನ್ನು ಹಿಡಿದವನಲ್ಲ. ಜೀವನದಲ್ಲಿ ಆತನಿಗೆ ಎಂತಹುದ್ದೇ ಸಂದರ್ಭ ಎದುರಾದರೂ ಅವನು ಸತ್ಯ ಮತ್ತು ಧರ್ಮ ಮಾರ್ಗವನ್ನು ಬಿಟ್ಟವನಲ್ಲ. ಯುಧಿಷ್ಠಿರನು ಇತರರು ಕೂಡ ತನ್ನಂತೆ ಸತ್ಯ ಮಾರ್ಗದಲ್ಲಿ ನಡೆಯಬೇಕೆಂದು ಸದಾ ಬಯಸುತ್ತಾನೆ. ಆದರೆ ಅವನ ಸ್ವಂತ ತಾಯಿಯಾದ ಕುಂತಿಯೇ ಆತನಿಗೆ ಸುಳ್ಳು ಹೇಳಿದಾಗ ಅತ್ಯಂತ ಕೋಪಗೊಂಡನು. ಕುಂತಿ ಮಾಡಿದ ತಪ್ಪಿನಿಂದಾಗಿ ಯುಧಿಷ್ಠಿರನು ಕೇವಲ ಕುಂತಿಗೆ ಮಾತ್ರವಲ್ಲ, ಸಂಪೂರ್ಣ ಸ್ತ್ರೀ ಕುಲಕ್ಕೆ ಘೋರವಾದ ಶಾಪವನ್ನು ನೀಡಿದ್ದಾನೆ. ಧರ್ಮರಾಜನಾದ ಯುಧಿಷ್ಠಿರನು ಸ್ತ್ರೀ ಕುಲಕ್ಕೆ ನೀಡಿದ ಶಾಪವಾದರೂ ಏನು ಎಂಬುದನ್ನು ನೋಡೋಣ. ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನು ಕರ್ಣನನ್ನು ಕೊಂದಾಗ ಕುಂತಿ ಅವನ ದೇಹವನ್ನು ನೋಡಿದ ನಂತರ ತಾಯಿಯಾಗಿ ಮಗನ ಸಾವನ್ನು ನೋಡಿ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಕುಂತಿ ಕರ್ಣನ ಮೃತದೇಹವನ್ನು ನೋಡುತ್ತಿದ್ದಂತೆ ಜೋರಾಗಿ ಅಳುತ್ತಾ ಓಡಿ ಬಂದು ಅವನ ದೇಹವನ್ನು ತಬ್ಬಿಕೊಂಡು ಗೋಗರೆದಳು. ಕುಂತಿ ಪುತ್ರರು ತಮ್ಮ ತಾಯಿ ಕುಂತಿಯ ದುಃಖಕ್ಕೆ ಹೆಗಲಾಗುವ ಬದಲು ಆಶ್ಚರ್ಯಕ್ಕೆ ಒಳಗಾದರು. ನಮ್ಮ ತಾಯಿ ಯಾಕೆ ಹೀಗೆಲ್ಲ ವರ್ತಿಸುತ್ತಿದ್ದಾರೆ ಎಂಬುದು ಅವರಿಗೆ ತಿಳಿಯದೇ ಹೋಯಿತು. ಏಕೆಂದರೆ ಕರ್ಣ ಇವರಿಗೆ ಶತ್ರುವಾಗಿದ್ದ. ಶತ್ರು ಮರಣ ಹೊಂದಿದ ತಕ್ಷಣ ನಮ್ಮ ತಾಯಿ ಯಾಕೆ ಅಳುತ್ತಿದ್ದಾಳೆ ಎಂದು ಯೋಚಿಸಲಾರಂಭಿಸಿದರು. ನಂತರ ಪಾಂಡುವಿನ ಮಗ ತಾಯಿ ಕುಂತಿಯನ್ನು ಕುರಿತು, ನಮ್ಮ ಶತ್ರು ಕರ್ಣನ ದೇಹವನ್ನು ನೋಡಿ ಇಷ್ಟೊಂದು ಅಳಲು ಕಾರಣವೇನೆಂದು ಕೇಳುತ್ತಾನೆ. ಬಳಿಕ ಕುಂತಿಯು ತನ್ನ ಒಡಲೊಳಗಿನ ಸತ್ಯವನ್ನು ನುಂಗಿಕೊಳ್ಳಲಾಗದೆ ಪಾಂಡು ಪುತ್ರರಿಗೆ, ಕರ್ಣ ನಿಮ್ಮ ಶತ್ರುವಲ್ಲ, ಕರ್ಣ ನಿಮ್ಮೆಲ್ಲರ ಸಹೋದರ ಎನ್ನುವ ಕಟುವಾದ ಸತ್ಯವನ್ನ ಹೇಳುತ್ತಾಳೆ. ತನಗೆ ಮದುವೆಯಾಗುವ ಮೊದಲೇ ಓರ್ವ ಮಗನಿದ್ದ, ಆತನೇ ಈ ಕರ್ಣ ಎಂದು ಹೇಳುತ್ತಾಳೆ. ದೂರ್ವಾಸ ಮುನಿಗಳಿಂದ ಮಂತ್ರವನ್ನು ಪಡೆದುಕೊಂಡು ಕರ್ಣನಿಗೆ ಜನ್ಮ ನೀಡಿರುವ ವಿಚಾರವನ್ನ ತಿಳಿಸುತ್ತಾಳೆ. ತಾಯಿ ಕುಂತಿಯಿಂದ ಇದನ್ನು ಕೇಳಿದ ಧರ್ಮರಾಜ ಯುಧಿಷ್ಠಿರನಿಗೆ ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ನಮ್ಮ ಮತ್ತು ಕರ್ಣನ ತಾಯಿಯಾಗಿ ಈ ಸತ್ಯವನ್ನು ನಮ್ಮಿಂದ ಮರೆಮಾಚಿದ್ದರಿಂದ ನಾವು ಸಹೋದರನನ್ನೇ ಕೊಂದ ಕಳಂಕಕ್ಕೆ ಒಳಗಾಗಿದ್ದೇವೆ ಎಂದು ಕೋಪವನ್ನು ಹೊರಹಾಕುತ್ತಾನೆ. ಈ ಸಮಯದಲ್ಲಿ ಯುಧಿಷ್ಠಿರನು ತಮ್ಮ ತಾಯಿ ಕುಂತಿ ಮಾಡಿದ ತಪ್ಪಿಗೆ ಬ್ರಹ್ಮಾಂಡದ ಸ್ತ್ರೀ ಕುಲವನ್ನೇ ಶಪಿಸುತ್ತಾನೆ. ಯುಧಿಷ್ಠಿರನು ಮಹಿಳೆಯರು ಇಂದಿನಿಂದ ತಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರವನ್ನು ಬಚ್ಚಿಟ್ಟುಕೊಳ್ಳದಂತಾಗಲಿ ಎಂದು ಶಪಿಸುತ್ತಾನೆ. ಅಂದಿನಿಂದ ಬ್ರಹ್ಮಾಂಡದ ಯಾವುದೇ ಮಹಿಳೆಗೆ ರಹಸ್ಯವನ್ನು ಮುಚ್ಚಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕುಂತಿಯು ಮಾಡಿದ ತಪ್ಪಿನಿಂದಾಗಿ ಯುಧಿಷ್ಠಿರನು ಸಂಪೂರ್ಣ ಸ್ತ್ರೀ ಕುಲವನ್ನೇ ಶಪಿಸುತ್ತಾನೆ. ಆತನ ಶಾಪದ ಪರಿಣಾಮವಾಗಿ ಇಂದಿಗೂ ಮಹಿಳೆಯರಿಗೆ ತಮ್ಮ ಮನಸ್ಸಿನಲ್ಲಿ ರಹಸ್ಯವನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.